ಕರ್ಕೊಂಬಂದ್ರ ಹೇಗೆ? ಆ ರಾಕ್ಷಸಿ ತಿಲೋತ್ತಮ ಮೇಡಮ್ನ ಕಾಪಾಡಕ್ಕೆ ಎಷ್ಟು ಜನ ಅಂತ ಬರ್ತಾರೆ? ಅವ್ರೇನೋ ನಿಮ್ ಕೈ ಆಶೀರ್ವಾದ ಮಾಡ್ತಾ ಇದೆ, ನಿಮ್ ಕಣ್ಣು ಬೇರೆ ಏನೋ ಹುಡುಕ್ತಾ ಇದೆ. ಆತಂಕನ ಇಲ್ಲ ಗಾಬ್ರಿನ ಗುರುಗಳೇ? ಆಪತ್ತು ಈ ಮನೇಲೆ ಕಾಯ್ತಾ ಇದೆಯಮ್ಮ. ಅಮ್ಮಂಗದು ಗೊತ್ತಿರಲ್ವಾ ಸ್ವಾಮಿ? ಏನಾಪತ್ತು ಗುರುಗಳೇ? ದೊಡ್ಡಮ್ಮ, ಮೊನ್ನೆ ಅಪಾಯ ಇದೆ ಅಂತ ಹೇಳಿದಾಗ ನಾನು ತಲೆ ಕೆಡ್ಸ್ಕೊಳ್ಳಿಲ್ಲ. ಇಲ್ಲಿ ನೋಡಿ ನನ್ನ ಕೈಗೆ ಏನ್ ಗತಿ ಆಗಿದೆ ಅಂತ. ಇವಾಗ ಮತ್ತೆ ಅಪಾಯ ಅಂದ್ರೆ ನನ್ನ ಕೈಲಾಗಲ್ಲ. ನೀನ್ ಭಯ ಪಡೋ ಅವಶ್ಯಕತೆ ಇಲ್ಲವಲ್ಲಭ. ಏನನ್ನೋ ಹುಡುಕ್ತಿದ್ದೀರಾ ಅನ್ಸುತ್ತೆ. ನೈನಿ ವಿಶಾಲ್ ಕೂಡ ಮನೇಲಿಲ್ಲ. ನಿಮ್ಗೇನ್ ಬೇಕೋ ಹೇಳಿ ಗುರುಗಳೇ, ತಂದ್ಕೊಡ್ತೀನಿ. ನೀನು ತಂದು ಕೊಡೋದಲ್ಲ ಲಲಿತಾ ದೇವಿ, ನಾನೇ ತಗೊಂಡು ಹೋಗ್ಬೇಕು. ಏನ್ ತಗೊಂಡು ಹೋಗ್ತೀರಾ? ಹಣ್ಣ, ಫಲಹಾರನ? ನಿನ್ನ ಪ್ರಾಣ, ನಿನ್ನ ಪ್ರಾಣ. ಮೊನ್ನೆ ಜೀವಂಗ್ ಶೂಟ್ ಮಾಡಿ ಜೈಲ್ಗೆ ಹೋಗಿದ್ರಿ, ಇವತ್ ನಮ್ಮ ಮತ್ತೇನ್ ಸಾಯಿಸ್ಬೇಕು ಅಂತ ಬಂದಿದ್ದೀರಾ? ಏ ಸುಮನ, ಏನ್ ಮಾತಾಡ್ತಿದ್ಯಾ? ನಾನ್ ಹೇಳ್ತಿರೋದು ನಿಜಾನೇ ಅತ್ತೆ. ಅವಳು ಹೇಳ್ತಿರೋದ್ ಸುಳ್ಳು ಅಂತ ಒಂದೇ ಒಂದ್ ಮಾತು ಹೇಳಿ ಗುರುಗಳೇ. ಹಾ, ಹಾಗೇನೆ ಆ ಪೆಟ್ಕೆನ ಡ್ಯಾಡ್ ಕೈಲಿ ಯಾಕೆ ಕೊಟ್ಟು ಕಳ್ಸಿದ್ರಿ ಅಂತ ನೀವೇ ಹೇಳಿ ದೊಡ್ಡಮ್ಮ. ಒಂದು ನಿಮಿಷ. ಎಲ್ಲಿಗೆ ಹೋಗ್ತಾ ಇದಾರೆ? ಸಿಕ್ಕಾಕೊಂಡ್ರೆ ತಿಲೋತ್ತಮ ಮೇಡಮ್ ನನ್ನನ್ನು ಸಾಯಿಸ್ತಾರಲ್ಲ, ಏನ್ ಮಾಡೋದು? ಅಲ್ಲ, ಏನ್ ನಡೀತಾ ಇದೆ? ಏನ್ ಹುಡುಕ್ತಾ ಇದ್ದಾರೆ ಗುರುಗಳು? ನನ್ ಪ್ರಾಣ ತಗೊಂಡು ಹೋಗ್ಬೇಕು ಅಂದ್ರು. ಯಾಕೆ ಹಾಗಂದ್ರು? ನೀವ್ ಕೇಳಿ ಅಕ್ಕ. ಗುರುಗಳು ಏನೋ ಹುಡುಕ್ತಿದ್ದಾರೆ. ಅವ್ರು ಹುಡುಕ್ತಿರೋದ್ ಸಿಕ್ಕಿದ್ಮೇಲೆ ಏನ್ ವಿಷಯ ಅಂತ ತಿಳ್ಕೊಳ್ಳೋಣ. ಆಶ್ಚರ್ಯ ಪಡಬೇಡಿ ಗುರುಗಳೇ, ಅಲ್ಲಿ ಹೂಕುಂಡ ಮಾತ್ರ ಇರೋದು. ಹೂಕುಂಡನ? ಹೌದು, ಆ ಕರ್ಟನ್ ಹಿಂದೆ ಹೂಕುಂಡ ಇಟ್ಟಿರೋಂತ ಮಹಾನ್ ಭಾವ ಯಾರು? ಯಾರೋ ನಿನ್ನಂತವ್ರೇ ಇರ್ತಾರೆ. ನಿಮಗ್ ಬೇಕಾಗಿರೋದು ಹೂಕುಂಡ ತಾನೆ? ಅದನ್ನೇ ಹುಡ್ಕೊಂಡ್ ಬಂದಿರೋದ್ರಿಂದ ಅದನ್ನ ತಗೊಂಡು ನೀವು ಹೊರಡಿ. ಏನು ಮಾತಾಡಕ್ ಹೋಗ್ಬೇಡಿ. ಇಷ್ಟು ಮಾತ್ರಕ್ಕೆ ಅಷ್ಟು ಗಡಿಬಿಡಿ ಮಾಡ್ಬೇಕಿತ್ತಾ? ಕಳ್ರ ತರ ಕದ್ ನೋಡ್ಬೇಕಾ? ಕಣ್ಣು ಹುಡ್ಕಾಡುತ್ತೆ. ನಿಜವಾದ ಕಳ್ಳನ ಬಗ್ಗೆ ಗೊತ್ತಾಗಿದ್ದ ದಿನ ಬಾಯಿಂದ ಒಂದು ಮಾತು ಬರಲ್ಲ. ಆ ಬಾಕ್ಸ್ ಇಲ್ಲಿ ಕೊಡು. ಮಾಮ್,
ಎಷ್ಟೇ ರೌಂಡ್ ಹಾಕಿದ್ರು ಏನು ಅರ್ಥನೇ ಆಗ್ತಿಲ್ಲ ಮಾಮ್. ಲಲಿತಾದೇವಿ ಉದ್ದೇಶ ಏನು ಅಂತ ಡಿಕೋಡ್ ಮಾಡೋದೇ ಕಷ್ಟ ಆಗ್ಬಿಟ್ಟಿದೆ. ಇಷ್ಟು ದಿನ ಬಚ್ಚಿಟ್ಟಿರೋ ಆ ಪೆಟ್ಟಿಗೆನ ಇಷ್ಟು ವರ್ಷ ಆದ್ಮೇಲೆ ಇಲ್ಲಿಗೆ ಅವರೇ ಕಳಿಸಿದ್ದಾರೆ ಅಂದ್ರೆ ನಮ್ ಬಗ್ಗೆ ಇನ್ನೊಂದು ರೂಟಲ್ಲಿ ತಿಳ್ಕೊಬೇಕು ಅಂತ ಶುರು ಮಾಡಿದ್ದಾರೆ ಅಂತೀರಾ ದೊಡ್ಡಮ್ಮ? ನನಗೂ ಹಾಗೆ ಅನ್ನಿಸ್ತಿದೆ ಕಣೋ. ಆದ್ರೆ ಅವ್ರ ಕೋಪ ಹೇಗಿರುತ್ತೆ ಅಂತ ನನಗೊತ್ತು. ಅವ್ರಿಗೇನಾದ್ರೂ ಅನುಮಾನ ಬಂದ್ರೆ ಕಾಲೋ ಕೈಯೋ ತೆಗೆದ್ಮೇಲೆ ಇಂಟ್ರಾಗೇಷನ್ ಶುರು ಮಾಡ್ತಾರೆ. ಆಗ್ಲೇ ನನ್ನ ಕೈ ಒಂದು ಹೋಗಿದೆ. ಹಾಗಾದ್ರೆ ನನಗೆ ಡಿಸ್ಕೌಂಟ್ ಸಿಗುತ್ತಲ್ವಾ? ಇನ್ನೊಂದು ಕೈಯನ್ನು ತೆಗೆದ್ಬಿಡ್ತಾರೆ. ಮಾಮ್, ಸ್ಪೂನಲ್ಲಿ ತಿನ್ನೋದಕ್ಕೆ ಬೇಜಾರಾಗ್ತಾ ಇದೆ. ಎರಡು ಕೈ ಇಲ್ಲ ಅಂತಂದ್ರೆ ನನ್ನ ಪರಿಸ್ಥಿತಿ ತುಂಬಾ ಕೆಟ್ಟಾಗಿರುತ್ತೆ ಮಾಮ್. ಏನ್ ಮಾಡೋಣ ಅಂತೀಯಾ? ಸಾಯಿಸ್ಬಿಡೋಣವಾ? ಯಾರನ್ನ? ಸೊಳ್ಳೆನ ಇಲ್ಲಿ ನೋಡು, ನಮ್ಮಮ್ಮನ ಬೆನ್ಮೇಲೆ ಕೂತಿದೆ ಕಳ್ಳು ಸೊಳ್ಳೆ. ಮಮ್ಮಿ, ಸೊಳ್ಳೆ ಕಣೋ, ನಿನ್ ಕೆನ್ನೆ ಮೇಲೆ ಕೂತಿತ್ತು. ನಾನು ಹೊಡೆದಿದ್ದಕ್ಕೆ ನನ್ಗೆ ಹೊಡೆದ್ರಿ ಅಂತ ಗೊತ್ತಾಯ್ತು ಮಾಮ್. ಸೊಳ್ಳೆನ್ ಸಾಯಿಸ್ಕೊಂಡು ನೊಣನ ಓಡಿಸ್ಕೊಂಡಿದ್ರೆ ಉಪಚಾರ ಯಾರು ಮಾಡ್ತಾರೆ? ಯಾರ್ಗೆ? ಬಂದಿರೋ ನಿಮ್ಮ ಅಕ್ಕನ್ಗೆ. ಶ್ರೀಮತಿ ಲಲಿತಾ ದೇವಿಯವರು ಮನೆಗೆ ಬಂದಿದ್ದಾರಲ್ವಾ, ಅವ್ರಿಗೆ ನೀವು ಯಾರು ಕುಡಿಯೋಕ್ ನೀರು ಕೊಟ್ಟಿಲ್ಲ. ಈಗ ನಾನು ಹೋಗಿ ಕಾಫಿ ಮಾಡ್ಕೊಂಡು ತಗೊಂಬರ್ಬೇಕಾ? ಹಸ್ವಾಗ್ತಿದೆ ಅಂತ ಹೇಳಿದ್ರೆ ಅಡ್ಗೆ ಮಾಡಿ ಊಟ ಹಾಕ್ಬೇಕು ಗೊತ್ತಾ? ನಿಮ್ ಕಣ್ಣಿಗೆ ಹೇಗೆ ಕಾಣಿಸ್ತಾ ಇದೀವಿ? ನಾವ್ ಯಾವ ಕೆಲ್ಸನೂ ಮಾಡಲ್ಲ. ಡಮ್ಮ ಅಂದ್ರೆ ಮಕ್ಕಳು ಒಂದ ಮಾಡಿದ್ದಾರೆ, ಬಟ್ಟೆ ಬದಲಾಯಿಸಿ ಬನ್ನಿ. ಏ ಡಮ್ಮಕ್ಕ, ನನ್ ಮಕ್ಳ ಕೆಲ್ಸಾನೇ ನಾನ್ ಮಾಡ್ಕೊಡಲ್ಲ. ಇವಾಗ ಏನ್ ಮಾಡ್ತೀರಾ ಬಿಡಿ ಮಾಮ್. ಏ ಈಡಿಯಟ್, ಅವಳಿಗೆ ಹೇಳಕ್ ಬಿಡು. ಮಕ್ಕಳು 1ಕ್ಕೆ ಹೋಗಿದ್ದಾರೆ 2ಕ್ಕೆ ಹೋಗಿದ್ದಾರೆ ಅಂತ ಸಂಖ್ಯೆ ಹೇಳ್ತಾ ಹೋದ್ರೆ ಅವ್ರ ಹಿಂದೆನೆ ಓಡಾಡೋಕೆ ನಾವೇನ್ ಕೆಲ್ಸದವ್ರಾ? ಇಲ್ಲ, ನಿಮ್ಮನ್ನ ಮನುಷ್ಯ ಅಂತ ಅನ್ಕೊಳಲ್ಲ. ಕೆಲ್ಸ ಹೇಳ್ಬಿಡಿ ಡಮ್ಮಕ್ಕ. ಸರಿ ಅಮ್ಮ. ಗಾಯತ್ರಿ ಗಾನವೀನ ನಯನಮ್ಮ ಬರೋವರೆಗೂ ನನ್ ಮಕ್ಳ ತರನೇ ನೋಡ್ಕೋತೀನಿ. ನಡಿ. ಬೈದ್ರು ಅರ್ಥ ಆಗದೆ ಇರೋ ತರ ಬೈತಿದೆ ಈ ಮಗು. ಆ ಮಗುನ ನೋಡ್ಕೊಳ್ಳೋಷ್ಟ್ರಲ್ಲಿ ಸುಸ್ತಾಗೋಗ್ತಾಳೆ. ನೋಡ್ತಾ ಇರು. ಪೆಟ್ಟಿಗೆ ಹುಷಾರಾಗಿದೆ ಅಂತಂದ್ರೆ ಅದ್ರಲ್ಲಿ ಇಟ್ಟಿರೋ ಪತ್ರ ಹುಷಾರಾಗಿರಲ್ವಾ ಹೇಳು ಅಮ್ಮ? ವಿಶಾಲಾಕ್ಷಿ, ಯಾರ್ ನೀನು? ಶಿವ, ನನ್ ಮೇಲೆ ಅನುಮಾನ ಪಟ್ಟು ಕೇಳ್ತಿದ್ದೀಯೋ ಇಲ್ಲ ಅಂದ್ರೆ ನನ್ ಬಗ್ಗೆ ತಿಳ್ಕೋಬೇಕು ಅಂತ ನೀನ್ ಹೀಗೆ ಕೇಳ್ತಿದ್ಯೋ ಅರ್ಥನೇ ಆಗ್ತಾ ಇಲ್ಲ. ಎಲ್ಲ ತಿಳ್ಕೊಂಡಿರೋ ತರ ಮಾತಾಡ್ತೀಯ, ಅದ್ ಹೇಗ್ ಸಾಧ್ಯ? ಡಮ್ಮ ನಮ್ಮಮ್ಮ ಮಕ್ಕಳ್ ನಿತ್ಕೊಂಡು ಚಿಕ್ಕ ಹುಡುಗಿ ತರ ಕಾಣಿಸ್ತಾರೆ, ಆದ್ರೆ ತುಂಬಾ ದೊಡ್ಡೋರು. ಮಾಟ ಮಂತ್ರ ಮಾಡ್ತಾಳ ಅನ್ಸತ್ತೆ ಅತ್ತೆ. ಮನೆಗ್ ಬಂದ್ ಪ್ರತಿ ಸಲ ನಮ್ಮ ಕಷ್ಟ ಕೊಡ್ತಾನೆ ಇರ್ತಾಳೆ. ಇವಳು ನಿಮ್ಗೆ ಹೇಗ್ ಪರಿಚಯ ಆದ್ಲು? ಎಲ್ರೂ ದೇವಸ್ಥಾನಕ್ಕೆ ಹೋಗಿದ್ವಿ ಅಕ್ಕ. ಅಪ್ಪ ಅಮ್ಮ ಇಲ್ದಿರೋ ಅನಾಥೆ ಅಂತ ಹಾಡ್ ಹೇಳ್ತಿದ್ಲು ಅವತ್ತು. ನಯನಿ ಕರುಣೆ ತೋರಿಸಿ ಮನೆಗ್ ಕರ್ಕೊಂಡ್ ಬಂದ್ಲು. ಇಲ್ಲೂ ಕೂಡ ತುಂಬಾ ದಿನ ಇರಲ್ಲ ದೊಡ್ಡಮ್ಮ. ಯಾವಾಗ್ಲೂ ಪೂಜೆ ಇದೆ, ಹೋಮ ಇದೆ, ಅದು ಇದು ಅಂತ ಹೋಗ್ ಬರ್ತಾ ಇರ್ತಾರೆ. ಭಕ್ತರ ಬೇಡಿಕೆಯನ್ನು ಈಡೇರ್ಸಕ್ಕೆ ಅವ್ರು ಮಾಡೋ ಪೂಜೆಗಳಲ್ಲಿ ಭಾಗವಹಿಸಿ ಅವ್ರಿಗೆ ಅನುಗ್ರಹ ಮಾಡ್ತೀನಿ. ಹಾ, ನೀನ್ ಅಮ್ಮನವ್ರು ನೋಡು, ನಿನ್ನಲ್ಲಿ ದೈವ ಶಕ್ತಿ ಇದೆ. ಹಾಗ್ ಮಾತಾಡ್ಬಾರ್ದು ಸುಮನ. ಅಮ್ಮನ್ ಯಾವತ್ತು ಹೀಗೆ ಹೀಯಾಳ್ಸ್ಬಾರ್ದು. ಇಬ್ರು ಮಕ್ಳನ್ನ ಎತ್ಕೊಂಡಿದ ತಕ್ಷಣ ನೀನೇ ನಮ್ಮ ಆಗಲ್ಲ. ನಿನ್ ಕೈಲಿ ಒಬ್ರು ಎತ್ಕೊಳಕ್ ಆಗಲ್ವಲ್ಲ. ಇದಕ್ಕ ವರಸೆ ಹೀಗೆ ಮಾತಾಡ್ತಾಳೆ. 2 ಮಕ್ಕಳನ್ನ ಎತ್ಕೊಳಕ್ ಆಗ್ದಿರೋ ಅಷ್ಟು ನಾಜೂಕಾಯಿ ಸುಮನ.
ಹಾಗಿರ್ಬೇಕಾದ್ರೆ ತಾಯಿ ಯಾಕಾಗ್ಬೇಕು? ಮಮ್ಮಿ ಅಂತ ಕರ್ಸ್ಕೊಳ್ಳೋದು ಫ್ಯಾಷನ್ ಆಗ್ಬಾರ್ದು. ಮಗುನ ತಾಯಿ ಎತ್ಕೋಬೇಕು, ಹಾಲು ಕುಡಿಸ್ಬೇಕು, ಮಕ್ಳ ಕೈ ತುತ್ತು ಹಾಕ್ಬೇಕು. ಸುಮನ, ಇದೆಲ್ಲ ನಿನ್ನ ಮಕ್ಕಳನ್ನ ಒಂದ್ಸಲನ ಎತ್ಕೊಂಡಿಲ್ಲ ಅಂತ ವಿಶಾಲಾಕ್ಷಿ ಹೇಳಿದ್ದಕ್ಕೆ ಈ ಗಲಾಟೆ ಶುರುವಾಗಿದ್ದು. ಸುಮನ, ಒಂದ್ಸಲ ಎತ್ಕೋ. ಒಬ್ರನ್ ಮಾತ್ರ ಎತ್ಕೋ, ಇಬ್ರನ್ನು ಬೇಡ ಸುಮನ. ಇಬ್ರನ್ನೂ ಎತ್ಕೋತೀನಿ. ಏನ್ ಅಕ್ಕಿ ಮೂಟೆನಾ? ಅಲ್ವಲ್ಲ. ಡಮ್ಮೋ ಡಮ್ಮ, ಹಿಡಿತ ತಪ್ಪಬಾರ್ದು, ಹುಷಾರು. ನಂಗದ್ ಗೊತ್ತು. ಮಕ್ಳನ್ನೇನಾದ್ರೂ ಕೆಳಗ್ ಬೀಳ್ಸಿದ್ರೆ ನಿನ್ ಹಲ್ಲು ಉದುರ್ಸ್ತೀನಿ, ತಿಳ್ಕೊ. ಹುಷಾರಾಗಿ ಎತ್ಕೋತೀನಿ ಅತ್ತೆ. ಕೊಡಿಲಿ. ಏನಾಯ್ತು? ಹೇಗೆ ಎತ್ಕೊಳ್ಳಿ ಅಂತ ಯೋಚಿಸ್ತಿದ್ದೆ ಅತ್ತೆ. ಸುಮ್ನೆ ಯಾಕೆ ಟೈಮ್ ವೇಸ್ಟ್ ಮಾಡ್ತಿದ್ಯಾ? ಮಗುನ ಎತ್ಕೋ. ಎತ್ಕೊಳ್ಳೋಣ ಅಂದ್ರೆ ಅವ್ರು ನನ್ನ ಹತ್ರ ಬರ್ತಾನೆ ಇಲ್ಲ ಅತ್ತೆ. ಚೆನ್ನಾಗಿ ತಿಂತಿ ಅಲ್ವಾ ಸುಮನಾ? ನಾನ್ ತಿನ್ನೋದಿಕ್ಕೂ ಈ ಮಗುನ ಎತ್ಕೊಳ್ಳೋದಿಕ್ಕೂ ಏನ್ ಸಂಬಂಧ? ನಾನು ಆಗ್ಲೇ ಹೇಳ್ದೆ, ಇಬ್ರನ್ನು ಒಂದೇ ಸಲ ಎತ್ಕೊಳಕ್ಕೆ ನಿನ್ ಕಷ್ಟ ಆಗ್ಬೋದು ಅಂತ. ಸುಮನ, ಒಬ್ಬೊಬ್ರನ್ನೇ ಎತ್ಕೋ ಮೊದ್ಲು. ಒಬ್ರನ್ನ ಎತ್ಕೋ ಸಾಕು. ಸರಿ, ಗಾಯತ್ರಿನ್ ಮಾತ್ರ ಎತ್ಕೋ ಸಾಕು. ಸುಮನ, ಅಯ್ಯೋ ಸುಮನ, ಎಂತ ಹಿಂಸೆ ನೀನು? ಒಂದ್ ಮಗುನ ಎತ್ಕೊಳಕ್ಕೂ ಬರಲ್ವಾ ನಿಂಗೆ? ನಿಮ್ ತಂಗಿನ ನೀವೇ ಎತ್ಕೊಳ್ಳಿ ಅಮ್ಮ. ತಂಗಿನ? ಮಗುನ ತಂಗಿ ಅಂತಿದ್ದಾಳಲ್ಲ. ನನ್ ತಂಗಿ ಹೆಸರನ್ನ ಈ ಮಗುಗೂ ಇಟ್ಟಿದಾರಲ್ಲ, ಗಾಯತ್ರಿ ಅಂತ. ಅದಕ್ಕೆ ಹಾಗೆ ಹೇಳಿದ್ಲು. ಬಾಪುಟಿ, ಗಾಯತ್ರಿ, ಓ ನಮ್ಮ ಗಾಯತ್ರಿ. ಅಳ್ಬೇಡ ಅಳ್ಬೇಡ ಕಂದ, ಅಳ್ಬೇಡ. ಓ, ನೀವ್ ತುಂಬಾ ಈಸಿಯಾಗಿ ಎತ್ಕೊಂಡ್ರಿ ಅತ್ತೆ. ಏನ್ ತಿಂತೀರಾ? ನಿನ್ ತಲೆ. ಮಕ್ಕಳನ್ನ ಎತ್ಕೊಳಕ್ಕೆ ಒಳ್ಳೆ ಮನ್ಸಿರ್ಬೇಕು. 4 ತಿಂಗಳು ಗಾನವಿನ ತನ್ ಮಗು ಅಂತ ಬೆಳೆಸಿದ್ಲಕ್ಕ. ಆಗ ಚೆನ್ನಾಗೇ ಎತ್ಕೊಂಡು ಓಡಾಡ್ತಿದ್ಲು. ಅವಳ ಮಗು ಅಲ್ಲ ಅಂತ ಗೊತ್ತಾದ್ಮೇಲೆ ದ್ವೇಷ ಬೆಳೆಸ್ಕೊಂಡ್ಲು. ಮನ್ಸಲ್ಲಿ ದ್ವೇಷ ಇದ್ದಾಗ ಒಳ್ಳೆ ಕೆಲಸ ಮಾಡಕ್ಕಾಗಲ್ಲ. ಅವಳ ಮನ್ಸೇ ಅವಳನ್ನ ಕಾಡಕ್ ಶುರು ಮಾಡುತ್ತೆ. ಅದಕ್ಕೆ ಗಾಯತ್ರಿನ ಎತ್ಕೊಳಕ್ಕಾಗ್ದೆ ಇವಳು ಒದ್ದಾಡಿದ್ಲು. ಮಾಮ್, ದೊಡ್ಡಮ್ಮನ ಕೈಯಿಂದ ಗಾಯತ್ರಿನ ನೀವ್ ಎತ್ಕೊಳ್ಳಿ ನೋಡೋಣ. ನೋಡ್ಬೇಕು ಅಂದ್ರು ಆಗ ನಿಮ್ಮಮ್ಮ ಕಾಣಿಸೋದಿಲ್ಲ. ಹಾ, ಯಾಕೆ ಕಾಣಿಸಲ್ಲ? ಮಗುನ ಎತ್ಕೊಂಡು ಓಡೋಗ್ತಾರಾ? ಹಾಗ್ ಮಾಡೋದಿಕ್ ಹೇಳಿದ್ದು ನೀವಿಬ್ರು ತಾನೆ. ಅಯ್ಯೋ ಡಮ್ಮೋ ಡಮ್ಮ, ನೀರ್ ಕುಡಿಯಮ್ಮ. ಈ ಮನೇಲಿ ಇಷ್ಟು ಜನ ಇದ್ರು ನೀವು ನಿಮ್ ಸ್ವಾರ್ಥ ನೋಡ್ಕೋತಿದ್ದೀರ ಹೊರತು ಈ ಮನೆಗೆ ವಾರಸ್ದಾರರಾದ ಈ ಮಕ್ಕಳನ್ನ ನೀವ್ಯಾರೂ ಸರಿಗ್ ನೋಡ್ಕೋತಾನೆ ಇಲ್ಲ. ವಿಶಾಲಾಕ್ಷಿ ಬಂದಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದ್ರೆ ನೈನಿ ಬರೋವರೆಗೂ ಈ ಮಕ್ಳ ಕಷ್ಟ ಕೊಡ್ತಿದ್ರಲ್ವಾ? ಇಲ್ಲ ಅಕ್ಕ, ಚೆನ್ನಾಗೇ ನೋಡ್ಕೋತಿದ್ದೀವಿ. ಅದನ್ನು ನೋಡ್ತೀನಿ. ಅಳ್ಬೇಡ ಅಳ್ಬೇಡ ಕಂದ, ಅಳ್ಬೇಡ.
ನೈನಿ, ಪೂಜೆ ಸಾಮಾನಂತ ನೀನು ಹೇಳಿರೋ ಕೆಲ್ಸಗಳಿಗೆ, ನಂದೀಶ ಕೊಟ್ಟಿರೋ ಟೆನ್ಷನ್ಗೆ, ಬಾಡಿ ಜೊತೆಗೆ ನನ್ನ ತಲೆನೂ ಕೆಟ್ಟು ಗೊಬ್ಬರ ಆಗಿದೆ. ನೀನು ಸ್ವಲ್ಪ ಸೈಡಿಗೆ ಬಂದ್ರೆ ಬೆಡ್ ಮೇಲೆ ಬೀಳ್ತೀನಿ, ಇಲ್ಲದೆ ಹೋದ್ರೆ ನಿನ್ ಮೇಲೆ ಯಜಮಾನ್ರೆ, ನಿಮಗೆ ನಿದ್ರೆ ಹೇಗೆ ಬರುತ್ತೆ ಯಜಮಾನ್ರೆ? ಇದೊಳ್ಳೆ ಕತೆ ಆಯ್ತಲ್ಲ. ಬೆಳಗ್ಗೆಯಿಂದ ಒಂದು ನಿಮಿಷನೂ ಬಿಡದೆ ಅಲ್ಲೂ ಇಲ್ಲೂ ತಿರುಗ್ತಾನೆ ಇದ್ವಿ. ಟಯರ್ಡ್ ಆಗಿದ್ದೀನಿ. ನಿನಗೆ ನಿದ್ದೆ ಬರ್ತಿಲ್ವಾ ಹೇಗೆ? ಮನೆಗೆ ನಿಮ್ ದೊಡ್ಡಮ್ಮ ಲಲಿತಾದೇವಿ ಬಂದ್ ಹೋದ್ರಂತೆ, ವಿಶಾಲಾಕ್ಷಿ ಕೂಡ ಹೀಗ್ ಬಂದ್ ಹಾಗೆ ಹೋದ್ಲಂತೆ. ಹೌದು, ಗೊತ್ತಾಯ್ತು. ಇಬ್ರು ಮನೆಗ್ ಬೇಕಾದವರು. ಅವ್ರನ್ನ ಸರಿಯಾಗಿ ನೋಡ್ಕೊಂಡ್ರೋ ಇಲ್ವೋ, ಮನೇಲಿದ್ದವರು ಅವರಿಗೆ ಊಟ ಹಾಕಿದ್ರೋ ಇಲ್ವೋ, ನೀರ್ ಕೊಡಕ್ಕೂ ಹಿಂದೆ ಮುಂದೆ ನೋಡ್ತಾಳೆ ಆ ಸುಮ್ಮನ. ದೊಡ್ಡಮ್ಮ ಚಿಟ್ಕೆ ಹೊಡೆದ್ರೆ 5 ಸ್ಟಾರ್ ಹೋಟೆಲ್ ಶೆಫ್ಸ್ ಎಲ್ಲ ಕಣ್ಮುಂದೆ ಪ್ರತ್ಯಕ್ಷ ಆಗ್ತಾರೆ. ನಮ್ಮನೆಯವ್ರಿಗೆ ಹೋಟ್ಲೂಟ ಕೊಡಕ್ಕಾಗತ್ತಾ ಹೇಳಿ? ನಾವೇ ಖುದ್ದಾಗಿ ಅಡ್ಗೆ ಮಾಡಿ ತೃಪ್ತಿಯಾಗಿ ತಿನ್ನೋವರೆಗೂ ಬಡಿಸ್ಬೇಕು ಅಲ್ವಾ? ನೋಡಮ್ಮ ಅನ್ನಪೂರ್ಣೆ, ನಿಂತರನೇ ಯೋಚನೆ ಮಾಡಿದ್ರೆ ಚೆನ್ನಾಗಿರುತ್ತೆ. ದೊಡ್ಡಮ್ಮ ಮತ್ತೆ ವಿಶಾಲಾಕ್ಷಿ ಏನೋ ಮುಖ್ಯವಾದ ಕೆಲ್ಸದ ಮೇಲೆ ಹೋಗಿದ್ದಾರೆ ಅಂತ ಗೊತ್ತಾಯ್ತು. ನೆಕ್ಸ್ಟ್ ಟೈಮ್ ಬಂದಾಗ ಹಬ್ಬ ಮುಗಿಯೋವರೆಗೂ ಮನೆಯಲ್ಲೇ ಇರ್ತಾರಂತೆ. ಓಕೆನಾ? ಹಬ್ಬ, ಅಂತೂ ಇಂತೂ ನಕ್ಬಿಟ್ಟೆ. ಸ್ವಾಮೀಜಿನೂ ಬಂದು ಹೋದ್ರಂತೆ. ಬೇಲ್ ಕೊಡ್ಸಿದ್ಮೇಲೆ ಮತ್ತೆ ಪರ್ಸನಲ್ ಆಗಿ ಮೀಟ್ ಮಾಡಲಿಲ್ಲ. ಮಾತಾಡಕ್ ಬಂದ್ರು ಅನ್ಸತ್ತ. ಮನೆಗೆ ಬಂದು ಹೂಕುಂಡ ತಗೊಂಡು ಹೋದ್ರಂತೆ ಯಜಮಾನ್ರೆ. ಹೂಕುಂಡನ? ಅದ್ಯಾಕೆ? ಅದೇ ನನಗೂ ಅರ್ಥ ಆಗ್ತಿಲ್ಲ. ಪೂಜೆಗೆ ಹೂ ತಗೊಂಡು ಹೋಗ್ತಾರೆ ಹೊರತು ಹೂಕುಂಡನೇ ಯಾಕೆ ತಗೊಂಡು ಹೋದ್ರೂ ಅರ್ಥ ಆಗ್ತಿಲ್ಲ. ಏನೋ ವಿಷಯ ಇದ್ದೇ ಇರುತ್ತೆ ಯಜಮಾನ್ರೆ. ಮೇ ಬಿ. ಈಗ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಯಾವ ಲಾಭನೂ ಇಲ್ಲ. ನಾಳೆ ಜ್ಯೇಷ್ಠ ಹುಣ್ಣಿಮೆ ಪೂಜೆ ಮಾಡಬೇಕು ಅಂದ್ಕೊಂಡಿದ್ಯಾ? ನಿನ್ನ ಬೆಳಗ್ಗೆ ಬೇಗ ಹೇಳ್ಬೇಕು ಅಂದ್ರೆ ಈಗ ಮಲಗಬೇಕು. ಇನ್ನೊಂದು ವಿಷಯ, ಮಾವ ತಗೊಂಡ್ ಬಂದಿದ್ದ ಪೆಟ್ಟಿಗೆನ ಲಲಿತಾ ಅತ್ತೆನೇ ಕಳಿಸಿದ್ದಂತೆ. ಇದೇನಿದು ಮ್ಯಾಟ್ರ್ ಇದಕ್ಕಿದ್ದಾಗೆ ಅಮ್ಮನ ಕಡೆ ಡೈವರ್ಟ್ ಆಗ್ತಿದೆಯಲ್ಲ. ನೈನಿ, ಇಷ್ಟು ಪ್ರಶ್ನೆಗಳನ್ನ ಕೇಳ್ತಿದ್ಯಾ, ನಾನು ಎಲ್ಲದಕ್ಕೂ ಉತ್ತರ ಕೊಡೋ ಅಷ್ಟರಲ್ಲಿ ಬೆಳಕರಿಯತ್ತಷ್ಟೆ. ಸರಿ ಬಿಡಿ, ನೀವು ಮಲ್ಕೊಳ್ಳಿ, ಮಕ್ಳನ್ನ ಕರ್ಕೊಂಡ್ಬರ್ತೀನಿ. ಅಂಬಾ ಶಿವಶಂಭೋ. ಡಮ್ಮೋ ಡಮ್ಮ. ಈ ಅಮ್ಮೋರ್ನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದೀನಿ ನೋಡಿಲ್ಲಿ. ಬಲೆ ಬಲೆ. ಯಾರಾಗ್ ಮೇಕಪ್ ಮಾಡಿದ್ರಿ ನೀವು? ಹಾಸಿನಿ ಅಕ್ಕಂಗೋ ತಿಲೋತ ಮಾತೆಗೋ? ಅವ್ರ ಕೆನ್ನೆನ ಮುಟ್ಟೋದಕ್ ಹೋದ್ರೆ ನನ್ ಕೆನ್ನೆ ಊದ್ಕೊಳತ್ತಲ್ಲ ಚಿಕ್ಕ ಮಾತೆ. ಮತ್ತೆ ಅಮ್ಮವ್ರಿಗೆ ಅಲಂಕಾರ ಮಾಡಿದೆ ಅಂತ ಹೇಳಿದೆ? ಏಯ್, ಹೇಳ್ಬಿಟ್ ನಗು. ನಂದೀಶ ಜೋಕ್ ಹೇಳಿದ್ನಾ? ನಾನ್ ಹೇಳಿಲ್ಲ ಮಾತೆ, ಚಿಕ್ಕ ಮಾತೆ ತಮಾಷೆ ಮಾಡಿದ್ದಕ್ಕೆ ನಗು ತಡ್ಕೊಳ್ಳೋದಕ್ಕಾಗ್ಲಿಲ್ಲ ಅಷ್ಟೇ. ನಂದೀಶ ರೆಡಿ ಮಾಡಿದ್ದು ಗಾಯತ್ರಿ ಮತ್ತೆ ಗಾನವೀನ. ನಿಮ್ಮನ್ನ ಅನ್ಕೊಂಡಿದ್ದಾಳೆ ಸುಮನ. ಐ ಸಿ. ಈ ಚಿಕ್ಕ ಮಕ್ಳಿಗೆ ಹುಡುಗಿರು ಅಂತ ಕೂಡ ಹೇಳಲ್ಲ. ನೀನು ಅಮ್ಮವ್ರು ಅಂತ ಯಾಕೆ ಹೇಳಿದೆ? ಅಮ್ಮವ್ರೆ ಅಂತ ಯಾಕಂದೆ ಅಂದ್ರೆ ಇದಕ್ಕೂ ಮೊದ್ಲು ಅಮ್ಮವ್ರೆ ಅಂತ ಕರೆಸ್ಕೊತಾ ಇದ್ರಲ್ಲ, ಅದಕ್ಕೆ ಅಂದೆ. ಏನು? ಇವಳೆ ಗಾಯತ್ರಿ ಅತ್ತೆ ಅಂತ ಇವ್ರಿಗೆ ಕೂಡ ಗೊತ್ತಾಗೋಯ್ತಾ? ಇಲ್ಲ ಸುಮ್ನೆ ಹಾಗೆ ಹೇಳ್ಬಿಟ್ನಾ? ಹುಚ್ಚುಚ್ಚಾಗಿ ಮಾತಾಡಿದ್ರೆ ನಂಗೆ ಕೋಪ ಬರುತ್ತೆ. ಸುಮ್ನೆ ಇವಳ ಹತ್ರ ಹೊಡ್ಸ್ಕೋಬೇಕಾ ನಂದೀಶ? ಸ್ವಲ್ಪ ಸುಮ್ನಿರು. ಪೂಜೆ ಮಾಡೋದ್ ಬೇಡ ಅಂತ ಹೇಳಿದ್ ನನ್ನ ನಾದ್ನಿನ ಹೇಗ್ ರೆಡಿ ಆಗಿದ್ದಾಳೆ ನೋಡಿ ಮಾಮ್. ಎಷ್ಟೇ ಆದ್ರೂ ಅಕ್ಕ ತಂಗಿರಲ್ವಾ, ಒಂದ್ ಸ್ವಲ್ಪ ಹೊತ್ತು ಮುಖ ತಿರುಗಿಸ್ಕೋತಾರೆ, ಆಮೇಲೆ ಅವರಿಬ್ರು ಒಂದಾಗ್ಬಿಡ್ತಾರೆ. ಹಾಗೇನಿಲ್ಲ ಅತ್ತೆ. ಪೂಜೆ ಹೆಸರಲ್ಲಿ ಮನೆ ಪೂರ್ತಿ ಹೊಗೆ ತುಂಬ್ಕೊಳ್ಳೋ ಹಾಗೆ ಮಾಡಿದ್ರೆ ಸರಿ ಇರಲ್ಲ ಅಂತ ವಾರ್ನಿಂಗ್ ಕೊಟ್ಟಿದ್ದೀನಿ. ಆರತಿ ಮಾಡೋದೊಂದ್ ಬಿಟ್ರೆ ಹೊಗೆ ಬರೋಂಥದ್ದು ಏನೋ ಹಚ್ಚಲ್ಲ ಅಂತ ಒಪ್ಕೊಂಡಿದ್ದಾಳೆ. ನನ್ ಗಂಡ ಅಂತವನಾದ್ರೆ ಬಾಲಕ್ ಬೆಂಕಿ ಹಚ್ಚಿಸ್ಕೊಂಡು ಇಡೀ ಮನೇನ್ ಸುಡ್ತಾನೇನೋ ಹೊರತು ನೈನಿ ಹಾಗೆ ಮಾಡಲ್ಲ ಸುಮ್ನಾ. ಏಯ್, ನನಗ್ ಬಾಲ ಎಲ್ಲಿದ್ಯಾ? ಲಂಕಾ ದಹನ ಮಾಡಿರೋ ಹನುಮಂತನ್ಗೆ ನಿಮ್ಮನ್ ಹೋಲ್ಸಿದ್ರೆ ಹೆಮ್ಮೆ ಪಡೋದ್ ಬಿಟ್ಟು ಯಾಕೆ ಸಿಟ್ ಮಾಡ್ಕೋತೀರಾ? ಹಾಗಿದ್ರೆ ಓಕೆ. ನಿಮ್ಮನ್ನು ಯಾರಿಗಾದ್ರೂ ಹೋಲಿಸ್ಲಾತೆ? ಬೇಕಾಗಿಲ್ಲ.